ಮರಾಠ ವಿದ್ಯಾಪ್ರಸಾರಕ ಮಂಡಳದ ಆಡಳಿತ ಕಚೇರಿ, ವಿಜ್ಞಾನ ಪದವಿ ಪೂರ್ವ ಮಹಾವಿದ್ಯಾಲಯ ಕಟ್ಟಡದ ಭೂಮಿ ಪೂಜೆ ಹಾಗೂ ವೆಬ್ಸೈಟ್ ಉದ್ಘಾಟನೆಯನ್ನ ಮಾನ್ಯ ಸಚಿವರಾದ ಸಂತೋಷ್ ಲಾಡ್ ಹಾಗೂ ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭುರವರು ನೆರವೇರಿಸಿದರು. ನಂತರ ವೇದಿಕೆ ಮೇಲೆ ಕಾರ್ಯಕ್ರಮವನ್ನ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಮರಾಠ ವಿದ್ಯಾಪ್ರಸಾರಕ ಮಂಡಳದ ಸರ್ವ ಸದಸ್ಯರು ಇನ್ನಿತರರು ಹಾಜರಿದ್ದರು. ಸ್ಥಾಪನಾ ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಗಣ್ಯಮಾನ್ಯರೇ ಹಾಗೂ ಮುಂಭಾಗದಲ್ಲಿರುವ ಎಲ್ಲ ಸಮಾಜ ಬಾಂಧವರೇ ಹಾಗೂ ಗುರು ಹಿರಿಯರೇ, ಮಾನ್ಯರೇ, ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಆದರ್ಶ ಮತ್ತು ರಾಜಕೀಯ ತತ್ವ ಸಿದ್ಧಾಂತ ಹಾಗೂ ರಾಷ್ಟ್ರ ಪ್ರೇಮವನ್ನು ಅಳವಡಿಸಿಕೊಂಡ ಮರಾಠ ಜನಾಂಗವು ಶೈಕ್ಷಣಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ಬಹಳಷ್ಟು ಹಿಂದುಳಿದಿದ್ದೇವೆ. ನಾವು ಶಿಕ್ಷಣ ಹೊಂದಿದರೆ ಮಾತ್ರ ಸಮಾಜದ ಅಭಿವೃದ್ಧಿ ಶಿಖರವನ್ನು ಏರಲು ಸಾಧ್ಯವೆಂದು ತಿಳಿದು 15/3/2020 ನಡೆದ ತ್ರೈವಾರ್ಷಿಕ ಚುನಾವಣೆಯಲ್ಲಿ ಚುನಾಯಿತರಾಗಿ ಸಂಸ್ಥೆಗೆ ಪ್ರಾರಂಭ ಮಾಡಿರುತ್ತೇವೆ. ಶಿಕ್ಷಣ ಮತ್ತು ಸಮಾಜ ಸೇವೆಯಲ್ಲಿ ನಿರತರಾಗಿದ್ದ ಶ್ರೀ ಎಂ.ಎನ್. ಮೋರೆ ಅವರು ಒಬ್ಬ ವ್ಯಕ್ತಿಯಲ್ಲ, ಒಂದು ಶಕ್ತಿ, ಒಬ್ಬ ಮಾನವನಲ್ಲ, ಒಂದು ಸಂಸ್ಥೆ. ಸದ್ಗುಣವೇ ಶಿಕ್ಷಣದ ಗುರಿ. ಇಂಥ ಸದ್ಗುಣ ಸಂಪನ್ನರಾದ ಶ್ರೀಯುತರು ಶಿಕ್ಷಣ ಹಾಗೂ ಕಾರ್ಯಕಾರಿ ಮಂಡಳಿ ಜೊತೆಯಾಗಿ ಸಮಾಜವನ್ನು ಉನ್ನತ ಮಟ್ಟಕ್ಕೆ ಇರಿಸುವಲ್ಲಿ ತಮ್ಮನ್ನು ಅಪಾಯ ನಿರ್ಮಾಣ ಮಾಡಿದ್ದೇವೆ. ಹಾಗೂ ಕಾವಲುಗಾರ ಭದ್ರತಾ ಕೊಠಡಿ ಹಾಗೂ ಶಾಹುಮಹಾರಾಜ್ ವೇದಿಕೆ ಧ್ವಜಸ್ತಂಭವನ್ನಾಗಿದೆ ಹಾಗೂ ಶವವಾಹನದ ಒಂದು ವ್ಯವಸ್ಥೆ ಮಾಡಿದ್ದೇವೆ. ಹಾಗೂ ತುಳಜಾಬಾಯಿ ದೇವಸ್ಥಾನ ಜೀರ್ಣೋದ್ಧಾರ ಮುಖ್ಯ ದ್ವಾರ ನಿರ್ಮಾಣ ಮಾಡಿದ್ದೇವೆ. ಹಾಗೂ ನೂತನ ಒಂದು ಶೌಚಾಲಯ ನಿರ್ಮಾಣ ಮಾಡಿದ್ದೇವೆ. ಹಾಗೂ ಶ್ರೀ ಶಾಹು ಮಹಾರಾಜ್ ಆಂಗ್ಲ ಮಾಧ್ಯಮ ಶಾಲೆ, ಯಾಕಂದರೆ 2016-17 ಸ್ಥಾಪಿತಗೊಂಡ ಶ್ರೀ ಶಾಹು ಮಹಾರಾಜ್ ಮಹಾವಿದ್ಯಾಲಯ ಮೂಲಭೂತ ಸೌಕರ್ಯ ಹಾಗೂ ವಿದ್ಯಾರ್ಥಿಗಳ ಕೊರತೆಯಿಂದ ಅದೊಂದು ಮುಚ್ಚುವ ಸ್ಥಿತಿಯಲ್ಲಿತ್ತು. ಈ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿದ್ದರಿಂದ ಪ್ರಸ್ತುತವಾಗಿ 170 ವಿದ್ಯಾರ್ಥಿಗಳು ಪ್ರವೇಶವನ್ನು ಹೊಂದಿ ವಿದ್ಯಾರ್ಥಿಗಳಿಗೆ ಇರುತ್ತಿದ್ದಾರೆ. ಇಂದಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಸಮಾಜ ಬಾಂಧವರಿಗೆ ಆಂಗ್ಲ ಮಾಧ್ಯಮದ ಅವಶ್ಯಕತೆ ಹೆಚ್ಚಿನ ಪ್ರಮಾಣದಲ್ಲಿ ಸತತ ಪ್ರಯತ್ನದಿಂದ ಪ್ರಾಥಮಿಕ ಹಂತದಿಂದ ಈಗ ಪ್ರೌಢಶಾಲಾ ಹಂತದಲ್ಲಿ ಉನ್ನತೀಕರಿಸಿದ್ದೇವೆ. ಪದವಿ ಮಹಾವಿದ್ಯಾಲಯದ ಕಟ್ಟಡ 2013ರಲ್ಲಿ ಪ್ರಾರಂಭಗೊಂಡ ಪದವಿ ಮಹಾವಿದ್ಯಾಲಯವು ಕೆಲವೇ ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡಿದ್ದು. ಅದಕ್ಕೆ ಹಳೆಯ ಕಟ್ಟಡದಲ್ಲಿ ವರ್ಗ ಕೋಣೆಗಳು ನಡೆಯುತ್ತಿದ್ದವು. ಕೊಠಡಿಗಳ ಅವಶ್ಯಕತೆ ಇರುವುದರಿಂದ ಪ್ರಸ್ತುತ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಗೆ ಇರುವುದರಿಂದ ಮನಗಂಡು ನೂತನ ಕಟ್ಟಡ ಸುಮಾರು 12,000 ಅಡಿಗೆ ಸುಸಜ್ಜಿತವಾದ ವಿಶಾಲವಾದ ಕಟ್ಟಡವನ್ನು ನಿರ್ಮಿಸಲಾಯಿತು. ಮಂಡಳದ ವೆಬ್ಸೈಟ್ ಉದ್ಘಾಟನೆ ಕಾರ್ಯಕ್ರಮ ಈಗಾಗಲೇ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾಗಿರುವಂತಹ ಕರ್ನಾಟಕ ರಾಜ್ಯದ ಫಿಟ್ ಆ್ಯಂಡ್ ಫೈನ್ ಮಂತ್ರಿಗಳಾಗಿರುವಂತಹ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ಜಿ ಅವರೇ, ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಈ ಮಹತ್ತರವಾದ ಬೆಳವಣಿಗೆಗೆ ಕಾರಣೀಭೂತರಾದಂತಹ ಖ್ಯಾತ ಉದ್ಯೋಗಿಪತಿಗಳಾಗಿರುವಂತಹ ಎಂ.ಎನ್. ಮೋರೆಜಿ ಅವರೇ, ಜಿಲ್ಲಾಧಿಕಾರಿಗಳಾಗಿರುವಂತಹ ಸಹೋದರಿ ದಿವ್ಯಾ ಪ್ರಭುಜಿ ಅವರೇ, ಪೂಜ್ಯ ಮಹಾಪೌರರಾಗಿರುವಂತಹ ಸಹೋದರಿ ಜ್ಯೋತಿ ಪಾಟೀಲ್ ಜಿ ಅವರೇ, 132 ವರ್ಷಗಳ ಹಿಂದೆ ಒಂದು ವ್ಯವಸ್ಥಿತವಾದ ರೀತಿಯಲ್ಲಿ ಮುಂದಿನ ಪೂರ್ವಭಾವಿ ಆಲೋಚನೆಗಳನ್ನು ಇಟ್ಟುಕೊಂಡು ನಮ್ಮ ಸಮಾಜ ಬಾಂಧವರು ಈ ಮರಾಠ ವಿದ್ಯಾಪ್ರಸಾರಕ ಮಂಡಳ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದರು. 132 ವರ್ಷಗಳ ಅವಿರತವಾದಂಥ ಪ್ರಯತ್ನ, ಬಂದಿರುವಂಥ ಎಲ್ಲ ಪದಾಧಿಕಾರಿಗಳ ಪ್ರಾಮಾಣಿಕ ಪ್ರಯತ್ನದಿಂದ ಇವತ್ತು ಈ ಮರಾಠ ವಿದ್ಯಾಪ್ರಸಾರಕ ಮಂಡಳ ಧಾರವಾಡದಲ್ಲಿ ಒಂದು ಒಳ್ಳೆಯ ವಿದ್ಯಾಸಂಸ್ಥೆಯಾಗಿ ಪರಿಣಾಮವನ್ನು ಬೀರ್ತಾ ಇದೆ. ಧಾರವಾಡದ ಹಾಗೂ ಧಾರವಾಡ ಗ್ರಾಮೀಣ ಭಾಗದ ಅತ್ಯಂತ ಕಡು ಬಡವರು, ರೈತಾಪಿ ಜನಾಂಗ, ರೈತ ಕೂಲಿ ಕಾರ್ಮಿಕರ ಮಕ್ಕಳು ಇಲ್ಲಿ ಇವತ್ತು ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ. ಸುಮಾರು 2,800ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಜನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನರ್ಸರಿಗೆ ಬಂದರೆ PG-ವರೆಗೆ ಒಂದು ವ್ಯವಸ್ಥಿತ ರೀತಿಯ ವಿದ್ಯಾಭ್ಯಾಸವನ್ನು ನಡೆಸಿಕೊಂಡು ಹೋಗುವುದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಸನ್ಮಾನ್ಯ ಎಂ.ಎನ್. ಮೋರೆ ಅವರ ನೇತೃತ್ವದಲ್ಲಿ ನಾವೇನು 15 ಜನ ಆಯ್ಕೆಯಾಗಿ ಬಂದಿದ್ದೇವೆ, ನಾವೆಲ್ಲರೂ ಸೇರಿಕೊಂಡು ಪ್ರಾಮಾಣಿಕವಾದ ಪ್ರಯತ್ನದ ಮೂಲಕ ಒಂದು ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ಮರಾಠ ವಿದ್ಯಾರ್ಥಿಗಳಿಗೆ ಅರ್ಧ ಫೀಯನ್ನು ತಗೋತಾ ಇದ್ದೇವೆ. ಮತ್ತು ಇತರೆ ಸಮಾಜದ ಕಡು ಬಡವರಿಗೂ ಸಹ ನಮ್ಮ ಕಾರ್ಯಕಾರಿ ಮಂಡಳಿಯೊಳಗೆ ಅದನ್ನು ಇಟ್ಕೊಂಡು ಅವರು ನಿಜವಾದ ಕಡು ಬಡವರೇ, ತಂದೆ ತಾಯಿ ಅಥವಾ ತಂದೆ ಇಲ್ಲದವರಿಗೆ, ತಾಯಿ ಇಲ್ಲದವರಿಗೆ, ಇಂತಹ ಒಂದು ವಿದ್ಯಾರ್ಥಿಗಳಿಗೆ ವ್ಯವಸ್ಥಿತ ರೀತಿಯಲ್ಲಿ ವಿದ್ಯಾದಾನವನ್ನು ಇವತ್ತು ಈ ಮರಾಠ ವಿದ್ಯಾಪ್ರಸಾರಕ ಮಂಡಳ ಕೊಡ್ತಾ ಇದೆ.
ಭಾಳ ಹೆಮ್ಮೆ ಅನ್ನಿಸ್ತದ. ತಾಯಿ ತುಳಜಾ ಭವಾನಿ ಇಲ್ಲೇ ಇದ್ದಾಳೆ, ಗುಡಿ ಇದೆ. ತಾಯಿ ತುಳಜಾ ಭವಾನಿಯ ಪಾದಾರವಿಂದಗಳಿಗೆ ನಮಸ್ಕರಿಸಿ, ಬಸವಾದಿ ಶರಣರ ತತ್ವ ಸಿದ್ಧಾಂತಗಳಿಗೆ ನಮಸ್ಕರಿಸಿ, ಛಾತ್ರ ತೇಜಸ್ಸಿನ ವೀರಪುತ್ರ ಛತ್ರಪತಿ ಶಿವಾಜಿ ಮಹಾರಾಜರನ್ನು ನೆನೆಯುತ್ತಾ ಅಂತಹ ಮಹಾಪುರುಷನನ್ನು ನಮಗೆ ಕೊಟ್ಟಂತಹ ಮಾತೆ ಜೀಜಾಮಾತೆಯ ಪಾದಾರವಿಂದಗಳಿಗೆ ನಮಸ್ಕರಿಸಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಇಲ್ಲಿ ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಕಾರ್ಯದರ್ಶಿಗಳು ಹೇಳಿದಂಗ ನಮಗೆ ಸರ್ಕಾರದಿಂದ 14 ಗುಂಟೆ ಜಾಗೆ ಸನ್ಮಾನ್ಯ ಸಂತೋಷ್ ಲಾಡ್ಜಿಯವರ ಅತ್ಯಂತ ಕಾಳಜಿ ಮತ್ತು ಮುಂದುವರಿಸಿ, ಅದರ ಜೊತೆಗೆ ಯುವ ನಾಯಕರಾಗಿರುವಂಥ ಸನ್ಮಾನ್ಯ ಮಯೂರ್ ಮೋರೆಯವರ, ಯಾಕಂದ್ರೆ ಮೋರೆಯವರು ಬೆಂಗಳೂರಲ್ಲೇ ಇದ್ದರು, ನಾನು ಬೆನ್ನ ಹತ್ತೀನಿ ಅಂತ ಹೇಳಿ ಅಲ್ಲೇ ಇದ್ದರು. ಅವರೆಲ್ಲ ಕುಡಿಸಿ ಈ ವ್ಯವಸ್ಥಿತವಾದ ಕಾರ್ಯಕ್ರಮವನ್ನು 14 ಗುಂಟೆ ಜಾಗೆ 12 ಲಕ್ಷ ರೂಪಾಯಿಗಳಿಗೆ ಸಿಕ್ಕಿದೆ. ಅದಕ್ಕೆ ಆ ಒಂದು ವ್ಯವಸ್ಥೆಗೆ ಇನ್ನು ಮುಂದೆ ಅದನ್ನು ಕಟ್ಟಬೇಕು. ನಾವು ಮಾನ್ಯ ಕೇಂದ್ರ ಮಂತ್ರಿಗಳನ್ನು ಕರೆದಿದ್ವಿ, MLAಗಳನ್ನು ಕರೆದಿದ್ವಿ, ಸರ್ ನಿಮ್ಮನ್ನು ಕರೆದಿದ್ದೇವೆ. ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಬೇಕೇ ಬೇಕು. ಯಾಕಂದರೆ ನಮ್ಮಲ್ಲಿ ಅಷ್ಟು ಹಣ ಇಲ್ಲ, ಬಹಳ ಬಡ ಸಂಸ್ಥೆ ನಮ್ಮದು. ಅದಕ್ಕೆ ತಾವು ಏನಾದರೂ ಮಾಡಿ ಆ ಒಂದು ಬಿಲ್ಡಿಂಗು ತಲೆ ಎತ್ತಿ ನಿಲ್ಲುವಂತೆ ಮಾಡಬೇಕು. ಅಲ್ಲಿ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸುವುದಕ್ಕೆ ತಮ್ಮೆಲ್ಲರ ಸೇವೆ ಅವಶ್ಯದ. ಅದಕ್ಕೆ ಕರ್ನಾಟಕ ಘನ ಸರ್ಕಾರದಿಂದಲೂ ಸಹ ನಮಗೆ ಸಹಾಯವನ್ನು ಕೊಡಿಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಫಸ್ಟು ಅದಕ್ಕೆ ಅಪ್ಲಿಕೇಶನ್ ಕೊಟ್ಟು ಸಮಾಜದಿಂದ 12.5 ಲಕ್ಷ ಏನು ತುಂಬಿ ಕೊಟ್ಟಿದ್ರು. ಸೊ ಮುಂದೆ ಸರ್ಕಾರದಿಂದ ಅದು ಉಳಿದಿದ್ದು ಮನ್ನಾ ಮಾಡಬೇಕು ಅಂತೇಳಿ ಸಂತೋಷ್ ಲಾಡ್ ಸಾಹೇಬ್ರ ಹತ್ರ ಸಮಾಜದವರೆಲ್ಲರೂ ಬಂದು ಮನವಿ ಮಾಡಿಕೊಂಡ್ರು. ಅದಕ್ಕೆ ಸಾಹೇಬ್ರು ಹೇಳಿದ್ರು, ಇಲ್ಲ ಅದು ನನ್ನ ಜವಾಬ್ದಾರಿ, ನಾನು ಮಾಡಿಸಿ. ಬಟ್ ಇನ್ ಬಿಟ್ವೀನ್ ಆಲ್ ದಿಸ್ ನಮ್ಮ ಸಮಾಜದ ಅಧ್ಯಕ್ಷರು ತಂದೆಯವರಾದರು ಇಲ್ಲಿವರೆಗೂ ನಾನು 37 ಇಯರ್ಸ್ ಆಫ್ ಲೈಫಲ್ಲಿ ಲಂಡನಿಗೆ ಹೋದರೂ ಅಷ್ಟು ಫೋನ್ ಮಾಡಿಲ್ಲ ನನಗೆ. ಈ ಸಲ ಮಾತ್ರ ಮಾಡ್ಯಾರ. ಸೊ ಅವ್ರು ಮಾಡಿ ಅದಕ್ಕೆಲ್ಲ ಅಷ್ಟೇ ಕೇಳಿದೆ. ನಾನು ಲಂಡನಿಗೆ ಹೋದಾಗೂ ಬೆಂಗಳೂರೊಳಗಿದ್ದಾಗೂ ಫೋನ್ ಮಾಡೋಂಗಿಲ್ಲ, ಈ ಸತಿ ಫೋನ್ ಮಾಡತ್ತೀರಂತ. ಅದಕ್ಕೆ ಅವ್ರು ಫೋನ್ ಮಾಡಿದಾಗ ಒಂದ್ಸರಿ ಸಂತೋಷ್ ಲಾಡ್ ಸಾಹೇಬರಿಗೆ ನೆನಪಿಸಿ, ಸಂತೋಷ್ ಲಾಡ್ ಸಾಹೇಬ್ರು ಲಾಸ್ಟಿಗೆ ಒಂದ ಮಾತಾಡು, ಅದು ನನ್ನ ಜವಾಬ್ದಾರಿ, ಅದು ನಾನು ಮಾಡಿಸ್ತೀನಿ ಅಂತ ಅವರು ಏನು ಮಾತಾಡಿದ್ರು ಅದ್ರ ನುಡಿದಿದ್ದಾರೆ. ಅವ್ರಿಗೋಸ್ಕರ ಜೋರಾಗಿ ಚಪ್ಪಾಳೆ ತಟ್ಟಬೇಕಂತ ಹೇಳಿ, ಮತ್ತು ಕೊನೆಯದಾಗಿ ಈ ಏನು ಶಾಲಾ ವಸತಿ ಇದು ವಸತಿ ಗೃಹ ಕಟ್ಟಡ ಕಟ್ಟಬೇಕಂತಿದ್ದೀರಿ, ಅದಕ್ಕೆ ನನ್ನ ಮಯೂರ್ ಮೌರ್ಯ ಫೌಂಡೇಶನಿಂದ ನಾನು ವೈಯಕ್ತಿಕವಾಗಿ ಒಂದು 5 ಲಕ್ಷವನ್ನು ಘೋಷಣೆಯನ್ನು ಇವತ್ತು ಮಾಡ್ತೇನೆ. ಅದರೊಂದಿಗೆ ನನಗಿಲ್ಲಿ ತಾವೆಲ್ಲರೂ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಒಂದೆರಡು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಇವತ್ತು ಮರಾಠ ವಿದ್ಯಾಪ್ರಸಾರ ಮಂಡಳಿಯ ವತಿಯಿಂದ ಉದ್ಘಾಟನೆ ಕಾರ್ಯಕ್ರಮ, ವೆಬ್ಸೈಟ್ ಉದ್ಘಾಟನೆ ಹಾಗೂ PU ಕಾಲೇಜ್, ಸೈನ್ಸ್ ಕಾಲೇಜ್ ಉದ್ಘಾಟನೆ, ಆಡಳಿತ ಕಚೇರಿಯ ಉದ್ಘಾಟನೆ ಕಾರ್ಯಕ್ರಮ ಇವತ್ತು ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನು ಮಾಡಿರುವ ಸನ್ಮಾನ್ಯ ಕಾರ್ಮಿಕ ಸಚಿವರು ಹಾಗೂ ನಮ್ಮ ಜಿಲ್ಲೆಯ ಸಚಿವರಾದಂತಹ ಶ್ರೀ ಸಂತೋಷ್ ಲಾಡ್ ಅವರೇ, ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿರುವ ಈ ಸಂಸ್ಥೆಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಮನೋಹರ್ ಮೋರೆ ಅವರೇ, ಆಗಮಿಸಿರುವ ಎಲ್ಲ ವಿದ್ಯಾರ್ಥಿನಿಯರೇ, ಸಮಾಜದ ಮುಖಂಡರೇ, ಮಾಧ್ಯಮ ಮಿತ್ರರೇ, ತಮ್ಮ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು ಹಾಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗಾಗಲೇ ಸಮಯದ ಅಭಾವ ಇರುವುದರಿಂದ ಒಂದೆರಡು ವಿಷಯ ಮಾತ್ರ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಈಗಾಗಲೇ ಸುಮಾರು ಜನ ಮಾತಾಡಿರುವ ಅತಿಥಿಗಳು ಹೇಳಿದರು, ಈ ಸಂಸ್ಥೆ 132 ವರ್ಷಗಳ ಕಾಲದಿಂದ ನಡ್ಕೊಂಡು ಬಂದಿದೆ ಅಂತ. ಯಾವುದೇ ಒಂದು ಸಂಸ್ಥೆ ಇಷ್ಟು ವರ್ಷ ಸತತವಾಗಿ ಸಕ್ರಿಯವಾಗಿ ನಡೆಯಬೇಕಾದರೆ ಅದಕ್ಕೆ ಮುಖ್ಯವಾದ ಒಂದು ನಾಯಕತ್ವ. ಯಾವುದೇ ಒಂದು ನಾಯಕತ್ವ ಸರಿಯೇ ಇಲ್ಲಾದರೆ ಅದನ್ನು ಮಾಡೋದು ತುಂಬ ಕಷ್ಟ ಆಗ್ತದೆ. ಈಗ ನೀವು ಒಂದು ಪ್ಯಾಕ್ ಆಫ್ ಲೈನ್ಸ್ ಅಂತ ನಾವು ಹೇಳ್ತೀವಿ, ಒಂದು ಗ್ರೂಪ್ ಆಫ್ ಲೈನ್ಸ್ಗೆ ನೀವು ಕತ್ತೆಯನ್ನು ಲೀಡರ್ ಆಗಿ ನೀವು ಹಾಕಿದ್ದೀರಿ ಒಂದು ಕಡೆ, ಒಂದು ಗ್ರೂಪ್ ಆಫ್ ಕತ್ತೆ ಇದೆ, ಅದಕ್ಕೆ ಸಿಂಹವನ್ನು ನೀವು ಲೀಡರ್ ಆಗಿ ಹಾಕಿದ್ರಿ. ಈ ಎರಡರಲ್ಲಿ ಯಾವ ಗೆಲ್ಲುತ್ತದೆ ಅಂತ ನಿಮ್ಗೆ ಅನಿಸ್ತದೆ? ಸಿಂಹದ ಏನು ಗ್ರೂಪ್ ಇದೆ ಅದು ಗೆಲ್ಲುವುದಿಲ್ಲ. ಕತ್ತೆಗೆ ಇಟ್ಕೊಂಡು ಒಂದು ಸಿಂಹವನ್ನು ಲೀಡರ್ ಆಗಿ ನೀವು ಹಾಕಿದ್ರೆ ಆ ಗ್ರೂಪೇ ಗೆಲ್ಲುತ್ತದೆ ಎಂಬುದನ್ನು ನಾವು ಎಲ್ಲರೂ ಕೂಡ ಹೇಳ್ತೀವಿ. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದು ನಾಯಕತ್ವವನ್ನು
ಸರಿಗಿದ್ರೆ ಎಲ್ಲ ಕೂಡ ಸರಿಗೆ ನಡೀತಾ ಇರೋದು ಎಂಬುದಕ್ಕೆ ಒಂದು ಉದಾಹರಣೆಯಾಗಿ ಇವತ್ತು ನಮ್ಮ ವೇದಿಕೆಯಲ್ಲಿರುವ ಮಾನ್ಯ ಸಚಿವರು ಹಾಗೂ ಈ ಸಂಸ್ಥೆಯ ನಮ್ಮ ಅಧ್ಯಕ್ಷರು ಕೂಡ ಇದಕ್ಕೆ ಒಂದು ಉದಾಹರಣೆಯಾಗಿ ಇದ್ದಾರೆ ಎಂಬುದು ನಾವು ಈಗ ಕಣ್ಮುಂದೆ ನೋಡ್ತಾ ಇದ್ದೀವಿ. ಈಗ KG ಇಂದ PG ವರೆಗೆ ಈ ಸಂಸ್ಥೆಯನ್ನು ಒಂದು ಉತ್ತುಂಗಕ್ಕೆ ತಗೊಂಡೋಗುವ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ಕಥೆಯನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಎಲ್ಲ ಯುವಕರಿದ್ದೀರಿ, ನೀವೆಲ್ಲರೂ ಕೂಡ ಒಂದು ರೀತಿಯ ನಾಯಕತ್ವವನ್ನು ವಹಿಸಬೇಕು. ಅದು ಯಾವುದೇ ಒಂದು ಹುದ್ದೆ ಸಿಗುವಾಗ ಮಾತ್ರ ನಮಗೆ ನಾಯಕತ್ವ ಬರ್ತದೆ ಅಂತ ನಾವು ಸಾಮಾನ್ಯವಾಗಿ ಅನ್ಕೊಂತೀವಿ. ನಾವು DC ಇರ್ತೀವಿ, ಒಂದು ಮಿನಿಸ್ಟರ್ ಇರ್ತಾರೆ, ಬೇರೆ ಬೇರೆ ಒಂದು ಶಾಸಕರು ಇರ್ತಾರೆ. ಆ ಥರ ಹುದ್ದೆಯಲ್ಲಿ ಇದ್ದಾಗ ಮಾತ್ರ ನಾಯಕತ್ವ ತೋರಿಸೋಕ್ಕೆ ಆಗುತ್ತೆ ಎಂಬುದು ತಪ್ಪು ಕಲ್ಪನೆ ಇದೆ. ನಮ್ಮ ಸಾಮಾನ್ಯ ಬದುಕಿನಲ್ಲಿನೂ ನಮ್ಮ ನಾಯಕತ್ವವನ್ನು ತೋರಿಸೋದಕ್ಕೆ ನಮಗೆ ಅವಕಾಶಗಳು ಇರ್ತವೆ. ಸಾಮಾನ್ಯವಾಗಿ ಕಾಡಿನಲ್ಲಿ ನಾವು ನೋಡ್ತೀವಿ, ಯಾರಿಗೆ ಕಾಡಿನ ರಾಜ ಅಂತ ಹೇಳ್ತೀವಿ ಅಂದರೆ ಸಿಂಹಕ್ಕೆ ಹೇಳ್ತೀವಿ. ಆ ಥರ ಒಂದು ಕಾಡಿನಲ್ಲಿ ಒಂದು ಸಿಂಹಕ್ಕೆ ತಾನೇ ರಾಜ ಅಂತ ಒಂದು ಅಹಂಕಾರ ತುಂಬ ಆಗ್ಬಿಟ್ಟಿದೆ. ಹಾಗಾಗಿ ಹೋಗುವ ಬರುವ ಎಲ್ಲ ಪ್ರಾಣಿಗಳಿಗೆ ಕರೆದು ಕೇಳ್ತಾ ಇದ್ದು, ಒಂದು ಒಂಟೆ ಹೋಗ್ತಾ ಇತ್ತು, ಅದಕ್ಕೆ ಕೇಳ್ತಿದ್ದು ಯಾರಪ್ಪ ಈ ಕಾಡಿನ ರಾಜ ಅಂತ, ತಾವೇ ಮಹಾರಾಜರೇ ಅಂತ ಹೇಳಿ ಹೋಯ್ತು. ಆಮೇಲೆ ಇನ್ನೊಂದು ಕಡೆ ಒಂದು ನರಿ ಬರ್ತಾ ಇತ್ತು, ನರಿಗೆ ಕರೀತು ಆ ಸಿಂಹ, ಇಲ್ಲಿ ಬಾ ಅಲ್ಲಿ ಅಂತ. ನಾನು ಯಾರು ಅಂತ ಕೇಳಿತ್ತು, ತಾವು ಈ ಕಾಡಿಗೆ ರಾಜರು ಅಂತ ಹೇಳಿತ್ತು. ಆಯ್ತು ಅಂತ ಖುಷಿಯಾಗಿ ಹಿಂಗೆ ಮುಂದಕ್ಕೆ ನಡ್ಕೊಂತ ಹೋಗ್ತು. ಮಧ್ಯದಲ್ಲಿ ಒಂದು ಇಲಿ ಬಂತು, ಇಲಿಗೆ ಕರೆದು ಕೇಳ್ತು, ಇಲ್ಲಿ ಬಾ ಅಲ್ಲಿ, ನಾನು ಯಾರು ಅಂತ. ತಾವು ಈ ಕಾಡಿಗೆ ಮಹಾರಾಜರು ಸ್ವಾಮಿ ಅಂತ ಹೇಳಿ ಅದು ಹೋಯ್ತು. ಈ ಥರ ನಡ್ಕೊಂಡು ಬರ್ತಾ ಒಂದೊಂದು ಪ್ರಾಣಿಗಳಿಗೆ ಕೇಳಿದಾಗ ಎಲ್ಲ ಕೂಡ ಸಿಂಹನೇ ರಾಜ ಅಂತ ಒಪ್ಪಿದ ಮೇಲೆ ಅದಕ್ಕೆ ತುಂಬ ಅಹಂಕಾರ ಜಾಸ್ತಿ ಆಗಿದೆ. ಆವಾಗ ಒಂದು ಕಡೆ ಒಂದು ಆನೆ ಬರ್ತಾ ಇತ್ತು. ಆನೆ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇತ್ತು. ಈ ಸಿಂಹ ಆನೆಗೆ ಕರೀತು, ಇಲ್ಲಿ ಬಾ ಇಲ್ಲಿ ಅಂತ. ಆನೆ ಒಂದು ನಿಮಿಷ ಅದನ್ನು ನೋಡಿ ಏನು ಅಂತ ಕೇಳಿತು. ಈ ಒಂದು ಕಾಡಿಗೆ ರಾಜ ಯಾರು ಅಂತ ಆನೆ ಹತ್ರ ಕೇಳಿತು. ಆನೆಗೆ ತುಂಬ ಸಿಟ್ಟಾಗಿದೆ, ಯಾಕಂದರೆ ಆ ಕ್ವೆಶ್ಚನ್ ಅದಕ್ಕೆ ಇಷ್ಟ ಆಗಿಲ್ಲ. ಆನೆ ಏನು ಉತ್ತರ ಕೊಡದೆ ಆ ಕಡೆ ಹೋಗಿತ್ತು. ಈ ಸಿಂಹ ಹಂಗೆ ಬಿಟ್ಟಿದ್ರೆ ಸುಮ್ಮನೆ ಹೋಗಿರ್ತದೆ, ಮತ್ತೆ ಅದು ಬಿಟ್ಟಿಲ್ಲ ಸಿಂಹ. ಮತ್ತೆ ಹೋಗಿ ಆನೆ ಮಧ್ಯದಲ್ಲಿ ಬಂದು, ಏನಪ್ಪ ನಾನು ಕೇಳ್ತಾ ಇದ್ದೆ, ನೀನು ಮಾಡಿ ಸುಮ್ಮನೆ ಹೋಗ್ತಾ ಇದ್ದೆ, ಈ ಕಾಡಿಗೆ ರಾಜ ಯಾರು ಅಂತ ಹೇಳ್ಬಿಟ್ಟು ಹೋಗು ಅಂತ. ಮತ್ತೆ ಆನೆಗೆ ತುಂಬ ಸಿಟ್ಟಾಗಿತ್ತು. ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡು ಆಯ್ತು ಹೋಗಿ ಅಂತ ಹೇಳಿ ಏನು ಮಾತಾಡದೆ ಹೋಗ್ಬಿಟ್ಟಿತ್ತು. ಮತ್ತೆ ಮೂರನೇ ಸತಿ ಮತ್ತೆ ಸಿಂಹ ಹೋಗಿ ಇಂಟರ್ಫಿಯರ್ ಮಾಡಿ ಆನೆ ಹತ್ರ, ಈ ಕಾಡಿಗೆ ರಾಜ ಯಾರು, ನಾನು ತಾನೇ, ಅದನ್ನು ಹೇಳು ಅಂತ ಹೇಳಿದ ಮೇಲೆ ಏನು ಮಾಡ್ತು ಗೊತ್ತಾ, ಆನೆ ತನ್ನ ಟ್ರಂಕ್ ಇದೆಯಲ್ವಾ ತುದಿಕೆಯಿಂದ ಒಂದೇ ಕಡೆ ಒಂದು ಸಿಂಹವನ್ನು ಹಾಕಿ ಒಂದು ಬೀಸಿ ಆ ಒಂದು ಗುಡ್ಡದ ಮೇಲೆ ಎಸಗಿತ್ತು. ಅಲ್ಲಿ ಹೋಗಿ ಸ್ಪೈನಲ್ ಕಾರ್ಡ್ ಹೊಡೆದು ಸಿಂಹ ಮೆಲ್ಲಕ್ಕೆ ನಡ್ಕೊಂಡು ಬಂದು ಆನೆ ಹತ್ರ ಕೇಳ್ತು, ಏನಪ್ಪ ಏನಕ್ಕೆ ಹಿಂಗೆಲ್ಲ ನೀನು ಆರ್ಪಾಟ ಮಾಡಿದೆ, ನಾನು ಏನು ಕೇಳಿದಪ್ಪ, ನಾನು ಮಾತಾಡುವಾಗ ನೀನು ಕೂಡ ಮಾತಾಡೋದು ತಾನೇ ಧರ್ಮ, ನಾನೊಂದು ಕ್ವೆಶ್ಚನ್ ಕೇಳಿದ್ರೆ ನೀನು ಉತ್ತರ ಕೊಡು, ನಾನು ಇದ್ದೇ ಇಲ್ಲ ಏನಾದರೂ ಹೇಳಬೇಕಿತ್ತು, ಹಿಂಗೇನು ಮಾಡಿದೆ ಅಂತ. ಅದಕ್ಕೆ ಆನೆ ಹೇಳಿತು, ನೀನು ಕ್ವೆಶ್ಚನ್ ಕೇಳಿದೆ, ನಾನು ಕೂಡ ಉತ್ತರವೇ ಕೊಟ್ಟಿದ್ದೀನಪ್ಪ ಅಂತ ಆನೆ ಹೇಳಿದ ಮೇಲೆ ಸಿಂಹಗೆ ಅರ್ಥ ಆಗಿತ್ತು. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವೊಂದು ನಾವು ಏನು ಅನ್ಕೊಂತೀವಿ, ನಾವು ನಾಯಕರೆಂಬುದು ಹೇಳುವ ಮಾತಿನಿಂದ ಬರುವುದಿಲ್ಲ, ಮಾಡುವ ಕೆಲಸದಿಂದ, ನಮ್ಮ ನಡೆಯಿಂದ, ನಮ್ಮ ನುಡಿಯಿಂದ ಬರುವುದೇ ನಾಯಕತ್ವ ಎಂಬುದಕ್ಕೆ ಉದಾಹರಣೆಯಾಗಿ ನಮ್ಮ ನಾಯಕರು ಇಲ್ಲೇ, ನಮ್ಮ ಯುವ ನಾಯಕರು ಇದ್ದಾರೆ. ಇವತ್ತು ಎಷ್ಟೋ ವಿಷಯಗಳು ನಾವು ಅವರಿಂದ ಕಲಿಯುವಂಥ ವಿಷಯಗಳು ಇದ್ದಾವೆ. ಯಾಕಂದರೆ ಅವರಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ, ನಾನು ಕೂಡ ಸುಮಾರು 2 ವರ್ಷದಿಂದ ಅವರನ್ನು ನೋಡ್ತಾ ಬಂದಿದ್ದೀನಿ. ಇಂಪಾರ್ಟೆಂಟ್ಲಿ ನಾವು ಶಿಕ್ಷಣಕ್ಕೆ ಅಂದರೆ ಮಕ್ಕಳಿಗೆ, ಅದನ್ನು ಹೆಣ್ಣುಮಕ್ಕಳಾಗಲಿ ಅವರ ಒಂದು ಅಭಿವೃದ್ಧಿ ಆಗಲಿ, ಮಹಿಳೆಯರ ಅಭಿವೃದ್ಧಿ ಆಗಲಿ, ಶೈಕ್ಷಣಿಕ ಅಭಿವೃದ್ಧಿ ಆಗಲಿ, ಯಾರೋ ಒಬ್ಬರು ಹೋಗಿದ್ರು ಅವರು ಸಾರ್ವಜನಿಕವಾಗಿ ಆ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದು ಸರ್ಕಾರ ವತಿಯಿಂದ ಇರ್ಬೋದು ಅಥವಾ ಅವರ ಫೌಂಡೇಶನ್ ವತಿಯಿಂದ ಇರ್ಬೋದು. ಶಿಕ್ಷಣ ಅಂದರೆ ಇಮಿಡಿಯೇಟ್ಲಿ ಮಾಡ್ತಾರೆ. ಅವ್ರು ಹೇಳುವಂಥ ಮಾತು, ನೀವು ಸಾವಿರಾರು ದೇವಸ್ಥಾನಗಳು, ಸಾವಿರಾರು ಅಣ್ಣ ಛತ್ರಗಳು ಇದೆಲ್ಲ ಕಟ್ಟೋದಕ್ಕಿಂತ ಒಂದು ಶಿಕ್ಷಣ ಸಂಸ್ಥೆಯನ್ನು, ಒಂದು ಶಾಲೆಯನ್ನು ಕಟ್ಟಿ, ಅದರಿಂದ ನಮ್ಮ ದೇಶ ಉದ್ಧಾರ ಆಗ್ತದೆ ಎಂಬುದನ್ನು ತುಂಬ ಹೆಮ್ಮೆಯಿಂದ ಒಂದು ಜಿಲ್ಲಾಧಿಕಾರಿಯಾಗಿ ಆ ಮಾತು ಹೇಳುವಾಗ ನಮಗೆ ಖುಷಿ ಅನಿಸ್ತದೆ. ಯಾಕಂದರೆ ಛತ್ರಪತಿ ಶಿವಾಜಿ ಮಹಾರಾಜ್ ಬಗ್ಗೆ ನಾನು ಕೂಡ ಓದಿದ್ದೀನಿ. ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿರುವುದರಿಂದ ಈ ಒಂದು ಮಾತನ್ನು ಹೇಳಬೇಕಂತ ನನಗೆ ಇಷ್ಟ ಆಗಿದೆ. ಅವರ ಚರಿತ್ರೆಯನ್ನು ನಾನು ಸುಮಾರು ಅವರ ಬದುಕಿನಿಂದ, ಅವರ ಆಡಳಿತದಿಂದ ನಾವು ಕಲಿಯುವ ವಿಷಯ ತುಂಬ ಇದೆ. ಅದರಲ್ಲಿ ಒಂದು ಇನ್ಸಿಡೆಂಟಲ್ಲಿ ಏನಾಗ್ತದೆ, ಛತ್ರಪತಿ ಶಿವಾಜಿ ಮಹಾರಾಜ್ ಬಗ್ಗೆ ತಾವೆಲ್ಲ ಓದಿರ್ತೀರಿ. ಅವರ ತಂದೆಗಿಂತ ತಾಯಿಗೆ ತುಂಬ ಕ್ಲೋಸ್ ಆಗಿದ್ದು, ಜೀಜಾಬಾಯಿ ಹತ್ರನೇ ಅವರು ಬೆಳೆದಿದ್ದು. ಆದರೆ ಆ ತಾಯಿ ಅವ್ರಿಗೆ ಎಷ್ಟೊಂದು ಶಕ್ತಿ, ಶೌರ್ಯ ಇದೆಲ್ಲ ಬರಬೇಕಾದ್ರೆ ಆ ತಾಯಿನ ಶಕ್ತಿಯಿಂದನೇ ಅವ್ರಿಗೆ ಬಂದಿದೆ ಎಂಬುದು ಅವರೇ ಸುಮಾರು ಸತಿ ಹೇಳಿದ್ದಾರೆ. ಒಂದು ದಿವಸ ಶಿವಾಜಿ ಮಹಾರಾಜು ಮನೆ
ಆಡೋಣ ಅಂತ. ಯಾಕಂದರೆ ಅವರು ಚೆಸ್ಸಲ್ಲಿ ತುಂಬ ನಾಲೆಜಬಲ್ ಇದ್ದರು, ಟ್ಯಾಲೆಂಟೆಡ್ ಇದ್ದರು. ಅವರು ಶಿವಾಜಿ ಮಹಾರಾಜ್ಗೆ ಕರೀತಾರೆ, ಬನ್ನಿ ಚೆಸ್ ಆಡೋಣ ಅಂತ. ಇವರು ಊಟ ಮಾಡೋಕ್ಕೆ ಬಂದ ಸಮಯದಲ್ಲಿ ತಾಯಿ ಏನೋ ಚೆಸ್ ಆಡೋಣ ಅಂತ ಕರೀತಿದ್ದಾರೆ, ಏನಮ್ಮ ವಿಷಯ ಅಂತ. ಇಲ್ಲೆಲ್ಲ ನಾವು ಆಟ ಆಡಬೇಕು, ಆದರೆ ಇದರಲ್ಲಿ ನಾನು ಗೆದ್ದಿದ್ರೆ ನಾನು ಏನು ಕೇಳ್ತೀನಿ ನೀನು ಕೊಡಬೇಕಪ್ಪ, ನೀನು ಗೆದ್ದಿದ್ರೆ ನೀನು ಏನು ಕೇಳ್ತೀನಿ ನಾನು ಕೊಡ್ತೀನಿ ಅಂತ. ಬಟ್ ತಾಯಿ ತಾನೇ ಅಂತ ಅಸಾಲ್ಟಾಗಿ ಏನು ಕೇಳ್ತಾಳೆ ನನ್ನ ತಾಯಿ, 4 ಜನ ಏನಾದರೂ ಊಟ ಅಂತ ಕೇಳ್ಕೊಂಡು ಬರ್ತಾರೆ, ಅವ್ರಿಗೆ ಊಟ ಹಾಕಪ್ಪ ಅಂತ ಕೇಳ್ತಾರೆ. ಯಾವುದಾದ್ರು ಬಡವರು ಬರ್ತಾರೆ, ಅವ್ರಿಗೆ ಏನಾದರೂ ಬಟ್ಟೆ ಕೊಡಬೇಕಂತ ಹೇಳ್ತಾರೆ. ಇಷ್ಟೇ ತಾನೇ ನನ್ನ ತಾಯಿ ಕೇಳ್ತಾರೆ, ಕೇಳಲಿ ಅಂತ ಹೇಳಿ ಅವರು ಆಟ ಆಡೋಕ್ಕೆ ಕುಂತಿದ್ದಾರೆ. ಆದರೆ ಜೀಜಾಬಾಯಿ ಅವರು 4 ಮೂವ್ನಲ್ಲಿ ಅವ್ರಿಗೆ ಚೆಕ್ ಮೇಟನ್ನು ತಂದು ನಿಂತಿದ್ದಾರೆ. ಈಗ ಜೀಜಾಬಾಯಿ ಅವರು ಗೆದ್ದಿದ್ದಾರೆ. ಅದಕ್ಕೆ ಇಮಿಡಿಯೇಟ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಕೇಳ್ತಾರೆ, ಆಯ್ತಮ್ಮ ನೀನೇ ಗೆದ್ದಿದೆ, ಏನು ತೊಂದರೆ ಇಲ್ಲ, ನನಗೆ ಹಸಿವಾಗ್ತದೆ, ನಿಮ್ಗೇನು ಬೇಕು ಬೇಗ ಕೇಳಿಬಿಡು ಅಂತ. ಈಗ ಅವರನ್ನು ಬೇಗ ಕರ್ಕೊಂಡೋಗಿ ಅವರ ಒಂದು ಬಾಗಿಲನ್ನು ಓಪನ್ ಮಾಡಿ ಅಲ್ಲಿ ತೋರಿಸ್ತಾರೆ. ಅಲ್ಲಿ ಸಿಂಹಘಾಟ್ ಅವರು ಕಾಣ್ತದೆ. ಅಲ್ಲಿ ಯಾವುದೋ ಒಂದು ದೇಶದ ಒಂದು ಧ್ವಜ ಅಲ್ಲಿ ಹಾರ್ತಾ ಇದೆ. ತಾಯಿ ಹೇಳ್ತಾರೆ, ನೋಡಪ್ಪ ನೀನು ನಾಳೆ ಇವತ್ತು ಏನು ಈ ಒಂದು ಧ್ವಜ ಅಲ್ಲಿದೆ, ನಾಳೆ ಸಂಜೆ ಅಷ್ಟಿಗೆ ನಮ್ಮ ದೇಶದ ಧ್ವಜ ಅಲ್ಲಿ ಹಾರಬೇಕು. ಇದನ್ನು ಕೇಳಿದ ಮೇಲೆ ಛತ್ರಪತಿ ಶಿವಾಜಿ ಅವರಿಗೆ ಸ್ವಲ್ಪ ಶಾಕ್ ಆಗಿದೆ. ಏನಪ್ಪ ತಾಯಿ ಏನೋ ಒಂದು ಸಣ್ಣ ಪುಟ್ಟದ ಏನೋ ಕೇಳ್ತಾಳೆ ಅಂತ ಹೇಳಿದ್ರೆ, ನಾಳೆ ಸಂಜೆ ಅಷ್ಟಿಗೆ ನಾವು ಹೋಗಿ ಆ ಕೋಟೆಯನ್ನು ಹಿಡಿಬೇಕಂತ ಕೇಳ್ತಾ ಇದ್ದಾರೆ ಅಂತ ಹೇಳಿದ ಮೇಲೆ ತಾಯಿ ಹೇಳ್ತಾಳೆ, ನಿನ್ನ ಕೈಯಿಂದ ಆಗದೇ ಇರುವ ವಿಷಯ ಏನಿಲ್ಲಪ್ಪ, ನೀನು ನನ್ನ ಮಗನ ಆದರೆ ಇದನ್ನು ನೀನು ಮಾಡೇ ತೋರಿಸ್ಬೇಕು ನಮ್ಮ ದೇಶಕ್ಕೋಸ್ಕರ, ಇದು ಮಾಡು ಅಂತ ಹೇಳಿದ ಮೇಲೆ ಅವ್ರಿಗೆ ಅಷ್ಟೊಂದು ಶಕ್ತಿ ಬಂದು ಒಂದೇ ದಿವಸದಲ್ಲಿ ಹೋಗಿ ಆ ಕೋಟೆಯನ್ನು ಗೆಲ್ತಾರೆ. ತಾನಾಜಿ ಅಂತ ಅವರ ಮಂತ್ರಿ ಮುಖಾಂತರದಲ್ಲಿ ಗೆದ್ದಿದ ಮೇಲೆ ಆ ತಾನಾಜಿಯನ್ನು ಆ ಒಂದು ಯುದ್ಧದಲ್ಲಿ ಅವ್ರು ಕಳ್ಕೊಂತಾರೆ. ಆವಾಗ ಅವ್ರು ಹೇಳ್ತಾರೆ, ನಾವು ಸಿಂಹವನ್ನು ಕಳ್ಕೊಂಡಿದ್ದೀವಿ, ಆದರೆ ಕೋಟೆಯನ್ನು ನಮಗೆ ಕೈಯಲ್ಲಿ ಸಿಕ್ಕಿದೆ ಅಂತ ಮಾತನ್ನು ಕೂಡ ಆವತ್ತು ಛತ್ರಪತಿ ಶಿವಾಜಿ ಅವರು ಮಹಾರಾಜ ಅವರು ಹೇಳ್ತಾ ಇದ್ದಾರೆ. ಗಡ್ಡಾಲ ಪಣ್ ಸಿಂಹಗಾಲ ಅಂತ ಅವರು ಮರಾಠಿನಲ್ಲಿನೂ ಅದನ್ನು ಹೇಳ್ತಿದ್ದಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಂದು ತಾಯಿ ಒಂದು ಮಹಿಳೆ ಅಂದ್ಕೊಂಡ್ರೆ ಯಾವುದೇ ವಿಷಯವನ್ನು ಕೂಡ ಸಾಧನೆ ಮಾಡಬಹುದು ಅಂತ ಒಂದು ವಿಷಯ ನಾವು ಛತ್ರಪತಿ ಶಿವಾಜಿ ಮಹಾರಾಜ್ ಅವರ ತಾಯಿ ಮುಖಾಂತರ ಈ ದೇಶ ತಿಳ್ಕೊಳ್ಬೇಕು. ಅದಕ್ಕೆ ಏನೋ ನಮ್ಮ ಸಚಿವರು ಯಾವಾಗಲೂ ಹೇಳ್ತಾರೆ, ಹೆಣ್ಮಕ್ಳಿಗೆ ನೋಡಿದ್ರೆ ಓದಬೇಕಮ್ಮ, ನೀನು ಇನ್ನೂ ಚೆನ್ನಾಗಿ ಓದಬೇಕು ಅಂತ ಅವರು ಮಹಿಳೆಯರಿಗೆ ಹೆಣ್ಮಕ್ಳಿಗೆ ಅಷ್ಟೊಂದು ಒತ್ತು ಕೊಡ್ತಾರೆ. ನಮಗೂ ಕೂಡ ಸುಮಾರು ಸತಿ ಹೇಳ್ತಾರೆ, ಇನ್ನೂ ನೀವು ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಬೆಳೆಯಬೇಕು, ಮುಂದಕ್ಕೆ ಬರಬೇಕು ಅಂತ. ಯಾವುದೇ ಒಂದು ಮಹಿಳೆಯನ್ನು ಅವರು ನೋಡಿದ್ರು ಅವರಿಗೆ ಒಂದು ಒಳ್ಳೆಯ ಒಂದು ಗೌರವ ಕೊಟ್ಟು ಅವರಿಗೆ ಜೀವನದಲ್ಲಿ ಮುಂದಕ್ಕೆ ಬರಬೇಕು ಅಂತ ಒಂದು ಮಾತನ್ನು ಅವರು ಹೇಳದೇ ಬಿಟ್ಟಿರೋದು ಇದುವರೆಗೆ ನಾನು ಕಳೆದ 2 ವರ್ಷದಲ್ಲಿ ನೋಡೇ ಇರಲಿಲ್ಲ. ಹಾಗಾಗಿ ಇವತ್ತು ಏನು ಮಹಿಳೆಯರು ಇಲ್ಲಿ ಬಂದಿದ್ದೀರಿ, ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಿದ್ದೀರಿ, ಇಷ್ಟು ದೊಡ್ಡ ಸಂಸ್ಥೆ ನಿಮಗೆ ಇವತ್ತು ಸಿಕ್ಕಿದೆ. ದಯಮಾಡಿ ಒಳ್ಳೆಯ ಒಂದು ಪ್ರಯತ್ನದಿಂದ ಚೆನ್ನಾಗಿ ಓದ್ರಿ. ಓದುವುದ ಮುಖಾಂತರನೇ ನಮ್ಮ ವಿಶ್ವ ಮುಂದಕ್ಕೆ ಬರೋಕ್ಕೆ, ನಮ್ಮ ದೇಶ ಮುಂದಕ್ಕೆ ಬರೋಕ್ಕೆ ಸಾಧ್ಯ ಇದೆ. ಇವತ್ತು ಎಲ್ಲ ಯುವಕರನ್ನು ಚೆನ್ನಾಗಿ ಓದೋದಕ್ಕೆ ಈ ಸಂಸ್ಥೆ ಇಷ್ಟೊಂದು ಪ್ರಯತ್ನ ಮಾಡಿ 132 ವರ್ಷದಿಂದ ನಡ್ಕೊಂಡು ಬಂದಿದೆ. ತಾವು ಎಲ್ಲರೂ ಕೂಡ ಇದರಲ್ಲಿ ಕೈ ಜೋಡಿಸಿ ಒಳ್ಳೆಯ ಒಂದು ಹೆಸರನ್ನು ಕೂಡ ಎಲ್ಲ ವಿದ್ಯಾರ್ಥಿಗಳು ಈ ಸಂಸ್ಥೆಗೆ ತರುವುದೇ ಈ ಸಂಸ್ಥೆಗೆ ತಾವು ಎಲ್ಲರೂ ಮಾಡುವ ಗೌರವ ಅಂತ ಇವತ್ತು ನಾನು ಭಾವಿಸಿ ತಮ್ಮ ಎಲ್ಲರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತನಾಡಕ್ಕೆ ಹೋಗುದಿಲ್ಲ, ಬಂದಿರತಕ್ಕಂಥ ಉದ್ದೇಶ ತಮಗೆಲ್ಲ ಗುರುತಿದೆ. ಇಲ್ಲಿ ಸುಮಾರು 120-130 ವರ್ಷಕ್ಕೂ ಇತಿಹಾಸ ಇರತಕ್ಕಂಥ ಈ ಒಂದು ನಮ್ಮ ಎಜುಕೇಶನ್ ಸೊಸೈಟಿಗೆ ಈ ಮಟ್ಟಿಗೆ ನಾವು ಬರಬೇಕಾಗಿದ್ರೆ 100 ವರ್ಷದ ಇತಿಹಾಸದಿಂದ ಇಲ್ಲಿವರೆಗೆ ಎಲ್ಲ ಪದಾಧಿಕಾರಿಗಳು, ಸಮಾಜದ ಎಲ್ಲ ಮುಖಂಡರುಗಳು, ಅದರ ಜೊತೆಗೆ ಎಲ್ಲ ಅಧ್ಯಕ್ಷರು ಆ ಒಂದು ಶ್ರಮದಿಂದ ನಾವಿಲ್ಲಿಗೆ ಬಂದಿದ್ದೇವೆ. ಅದಕ್ಕೆ ನನ್ನ ವೈಯಕ್ತಿಕ ಪರವಾಗಿ, ತಮ್ಮೆಲ್ಲರ ಪರವಾಗಿ ಎಲ್ಲ ನಮ್ಮ ಅಧ್ಯಕ್ಷರುಗಳಿಗೆ, ಮಂಡಳಿಯವರಿಗೆ ನಾನು ಈ ವೇದಿಕೆ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಇದು ಮೋಹನ್ ಮೋರೆ ಅವರು 2ನೇ ಬಾರಿ ಅಧ್ಯಕ್ಷರಾಗಿ ಬಹಳಷ್ಟು ಅಧ್ಯಕ್ಷರು ಯಾವ ರೀತಿ ಕೆಲಸ ಮಾಡಿದ್ದಾರೆ ಅದೇ ರೀತಿಯಾಗಿ ಅವರು ಹೆಚ್ಚಿನ ಮುತುವರ್ಜಿ ವಹಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು KGಯಿಂದ PGವರೆಗೆ ಇಲ್ಲಿ ಯಾವುದೇ ಒಂದು ಮಗು ಈ ನಮ್ಮ ಸಂಸ್ಥೆಗೆ ಬಂದರೆ KGಯಿಂದ PGವರೆಗೆ ಹೋಗ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಸಮಾಜ ಇಲ್ಲಿ ಮಾಡ್ತಾ ಇದೆ ಅಂತಂದ್ರೆ ನಾವು ನಿಜಕ್ಕೂ ವೈಯಕ್ತಿಕ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಅವ್ರ ಜೊತೆಗೆ ಇರ್ತಕ್ಕಂಥ ಸಂಪೂರ್ಣ ಏನು ಆ ಮಂಡಳಿ ಇದೆ,
ಸೋತಿರ್ಬೋದು, ಗೆದ್ದಿರ್ಬೋದು, ಎಲ್ಲರ ಒಂದು ಆಶೀರ್ವಾದದಿಂದ, ಅವರ ಒಂದು ಸಹಕಾರದಿಂದ ನಮ್ಮ ಒಂದು ಸಣ್ಣ ಸಮಾಜ ಬೆಳೀತಾ ಇದೆ. ಸಂಜು ಕಾಟ್ಕರ್ ಸಾಹೇಬರು ಒಂದು ಮಾತನ್ನು ಹೇಳ್ತಾ ಇದ್ರು, 58 ಲಕ್ಷ 60 ಲಕ್ಷ ಅಂತ ಹೇಳಿ. ನಾನೇನು ನಿಮ್ಮ ಮಾತಿಗೆ ಇಲ್ಲಿ ನಾನು ವಿರುದ್ಧವಾಗಿ ಮಾತನಾಡಕ್ಕೆ ಹೋಗುದಿಲ್ಲ. ನಮ್ಮ ಕರ್ನಾಟಕದ ವ್ಯವಸ್ಥೆಯಲ್ಲಿ ಎಲ್ಲ ಸಮಾಜಗಳು ಅವರವ್ರ ಸಮಾಜ ಬಹಳ ದೊಡ್ಡ ಸಂಖ್ಯೆ ಇದೆ ಅಂತಲೇ ಹೇಳ್ತಾರೆ. ಯಾಕಂದ್ರೆ ನಾನು ಬಹಳ 30 ವರ್ಷದಿಂದ ಈ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ನು, 17 ವರ್ಷದ ರಾಜಕೀಯ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ನೀವೆಲ್ಲ ಸಮಾಜದ ಮುಖಂಡರುಗಳು ಕರೆಸಿ ಕೇಳಿದ್ರೆ ಕರ್ನಾಟಕ ರಾಜ್ಯದ ಇಡೀ ಅವರು ಸಮಾಜಗಳ ಬಗ್ಗೆ ಹೇಳಿರ್ತಕ್ಕಂಥ ಮಾಹಿತಿ ಅಂತ ಪಡೆದ್ರೆ 15 ಕೋಟಿಯಿಂದ 20 ಕೋಟಿ ಜನಸಂಖ್ಯೆ ಆಗುತ್ತೆ. ಎಲ್ಲ ಸಮಾಜದವ್ರು ನಮ್ಮ ಜಾಸ್ತಿ ಐತೆ ಅಂತ ಹೇಳ್ತಾರೆ. ಯಾವುದೇ ಒಂದು ಸರ್ಕಾರ ಮಾಡಿರ್ತಕ್ಕಂಥ ಒಂದು ರಿಪೋರ್ಟ್ನ ಒಂದು 5-10% ವೇರಿಯೇಷನ್ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಆ ರಿಪೋರ್ಟನ್ನು ನಾವೆಲ್ಲರೂ, ನಮ್ಮೆಲ್ಲ ಸಮಾಜದ ಮುಖಂಡರು ನೀವು ಅರ್ಥ ಮಾಡ್ಕೊಳ್ಳಿ, ಅಥವಾ ಸಮಾಜದ ಮುಖಂಡರು ಇಂಥ ತಾಲೂಕಿನಲ್ಲಿ ಜಾಸ್ತಿ ಇದೆ ಅಂತ ನೀವೆಲ್ಲ ಒಂದು ಮಾನದಂಡನ ತೋರಿಸಿ, ರಿಪೋರ್ಟನ್ನು ತೋರಿಸಿ. ನೀವು ಹೇಳಿದ್ರೆ ಉದಾಹರಣೆಗೆ 60 ಲಕ್ಷ ಇದ್ದೀರಿ ಅಂತೇಳಿ ಒಂದು ಪಟ್ಟಿಯನ್ನು ಕೊಡಿ, ಹೆಸರನ್ನ ಕೊಡ್ರಿ. ಸುಮ್ಮನೆ ಹೇಳ್ಬಿಟ್ರೆ ಕಷ್ಟ ಆಗುತ್ತೆ, ನಮಗೆ ಕೂಡ ಅಲ್ಲಿ ಹೋಗಿ ಹೇಳ್ಬೇಕಲ್ಲ, ಅಂಕೆ ಸಂಖ್ಯೆಗಳು ಹೇಳ್ಬೇಕಾಗತ್ತೆ. ಅದನ್ನ ಗಮನದಲ್ಲಿಟ್ಟುಕೊಂಡು ಮುಂದೆ ನಮ್ಮ ಸರ್ಕಾರಗಳು, ಯಾವುದೇ ಸರ್ಕಾರಗಳು ಬರಲಿ, ಈ ಜನಗಣತಿಯನ್ನು ಮಾಡುತ್ತೆ, ಸಮಾಜದ ಮುಖಂಡರುಗಳು ಸುಮ್ಮನೆ ನಾವು ಹೇಳಿ ತಪ್ಪಿಸ್ಕೊಂಡು ಹೋದ್ರೆ ಆಗೋದಿಲ್ಲ. ನಾವು ಜವಾಬ್ದಾರಿತ ಆಗಬೇಕಾಗಿರ್ತದೆ. ಯಾವ ವಾರ್ಡ್ನಲ್ಲಿ, ಯಾವ ಬೂತ್ನಲ್ಲಿ, ಯಾವ ತಾಲೂಕಿನಲ್ಲಿ ಎಷ್ಟಿದೀವಿ ಅಂತ ಹೇಳಿ ಆ ಸಂಪೂರ್ಣ ಮಾಹಿತಿ ನಮಗೆ ಸಿಕ್ಕರೆ, ಆ ಮಾಹಿತಿ ಸರ್ಕಾರ ಬಿಟ್ಟು ಹೋಗಿದ್ರೆ ನಾವು ಸರ್ಕಾರಕ್ಕೆ ಮಾತನಾಡಕ್ಕೆ ಅನುಕೂಲ ಆಗುತ್ತೆ. ಅದು ನಿಮ್ಮ ಮನದಲ್ಲಿರಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ, ಬಹಳಷ್ಟು ಯುವಕರು ಇಲ್ಲಿದ್ದೀರಿ. ಛತ್ರಪತಿ ಶಿವಾಜಿ ಮಹಾರಾಜರು ಅಂತಂದ್ರೆ ನೀವು ಒಂದು ಮುಸ್ಲಿಂ ವಿರೋಧಿ ಅಂತ ಹೇಳಿ ನಮಗೆ ಹಣೆಪಟ್ಟನ್ನು ಕಟ್ಟಿಬಿಟ್ಟಿದ್ದಾರೆ. ದಯಮಾಡಿ ಕೇಳಿಸ್ಕೊಳ್ಳಿ, ಛತ್ರಪತಿ ಶಿವಾಜಿ ಮಹಾರಾಜರು ಯಾವ ಮುಸ್ಲಿಂ ವಿರೋಧಿ ಅಲ್ಲ, ಯಾವ ಧರ್ಮದ ಪ್ರಕಾರ ಇರ್ತಿರಲಿಲ್ಲ, ಯಾವ ಧರ್ಮದ ವಿರೋಧಿ ಇದ್ರು ಅವರು ಛತ್ರಪತಿ ಶಿವಾಜಿ ಮಹಾರಾಜರು ಅವರು ವಿರೋಧ ಮಾಡ್ತಾ ಇದ್ರು. ತಮ್ಮ ಗಮನಕ್ಕೆ ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನೀವು ಯಾಕೆ ಕೇಳ್ತಾ ಇದ್ದೀರಿ ಮಾತಂತಂದ್ರೆ, ವಾಟ್ಸಪ್ ಯೂನಿವರ್ಸಿಟಿಗಳು ಇದಾವಲ್ಲ, ಫೇಸ್ಬುಕ್ಗಳು ನಮ್ಮನ್ನೆಲ್ಲ ತಲೆ ಕೆಡಿಸ್ತವೆ. ಇದು ಶಿವಾಜಿ ಜಯಂತಿ ಪ್ರಾರಂಭ ಮಾಡಿದವರು ಯಾರು? ಶಿವಾಜಿ ಜಯಂತಿ ಪ್ರಾರಂಭ ಮಾಡಿದವರು ಯಾರು? ಯಾರು? ಫುಲೆ ಅವ್ರು ನೆನ್ಸ್ಬೇಕು ನೀವು. ಜ್ಯೋತಿಬಾಯಿ ಫುಲೆ ಅಂತ ಏನ್ ಹೇಳ್ತೀವಲ್ಲ, ಜ್ಯೋತಿಬಾಯಿ ಫುಲೆ ಗುರ್ತ ಯಾರು? ಇನ್ನು ಮುಂದುಗಡೆ ಛತ್ರಪತಿ ಶಿವಾಜಿ ಮಹಾರಾಜರು ನಾವು ಯಾವತ್ತು ಜಯಂತಿನ ಆಚರಣೆ ಮಾಡ್ತೀವಿ, ಜ್ಯೋತಿಬಾಯಿ ಫುಲೆ ಬ್ಯಾನರ್ನಾಗ ಇರಬೇಕು. ನಿಮ್ಮನ್ನ ಕೈ ಮುಗಿದು ನಾನು ಮನವಿಯನ್ನು ಮಾಡಿಕೊಳ್ತೀನಿ, ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ. ಜ್ಯೋತಿಬಾಯಿ ಫುಲೆ ಅವರು 15ನೇ ಶತಮಾನದಲ್ಲಿ ಇಡೀ ಸಾಮ್ರಾಟನ ಗೆದ್ದಿರ್ತಕ್ಕಂಥ ಛತ್ರಪತಿ ಶಿವಾಜಿ ಮಹಾರಾಜರನ್ನ ಎಲ್ಲರೂ ಮರ್ತು ಬಿಟ್ಟಿದ್ರು. ಇವತ್ತೇನು ಭಾಷಣ ಹೊಡಿತಾರಲ್ಲ ಬಂದು, ಯಾರು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಬಹಳ ದೊಡ್ಡ ಭಾಷಣ ಹೊಡಿತಾರೆ, ಅವ್ರ ಮನೆಗೆ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಫೋಟೋ ಕೂಡ ಹಾಕೋಣಂಗಿಲ್ಲ. ಇದಿರ್ತಕ್ಕಂಥ ವಾಸ್ತುಸ್ಥಿತಿ ಇವತ್ತು. ಮರಾಠ ಸಮಾಜ ಕೇವಲ ಓಟಿಗಾಗಿ ಅಲ್ಲ, ಮರಾಠ ಸಮಾಜ ಕೇವಲ ಯಾವುದಕ್ಕಿಲ್ಲ, ಓಟಿಗಾಗಿ ಅಲ್ಲ. ಇವತ್ತು ಇಡೀ ದೇಶದಲ್ಲಿ, ಈ ದೇಶದ ಇತಿಹಾಸವನ್ನು ತೆಗೆದು ನೋಡಿದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಓದಿಸ್ತಕ್ಕಂಥದ್ದು ಲಂಡನ್ಗೆ ಕಳಿಸಿದ್ದಾಗಿರ್ಲಿ, ಅಮೆರಿಕ ಕಳಿಸಿದ್ದಾಗಿರ್ಲಿ, ನಮ್ಮ ಸಮಾಜದ ಮಹಾರಾಜರುಗಳಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ. ಇವತ್ತು ಶಾಹು ಮಹಾರಾಜರವರು 1906ನೇ ಶತಮಾನದಲ್ಲಿ 6ನೇ ಇಸ್ವಿಯಲ್ಲಿ ಇವತ್ತು ಅವರು ರಿಸರ್ವೇಶನ್ ತಂದಿರತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ 50% ರಿಸರ್ವೇಶನ್ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ಮಹಾರಾಜ ಇದ್ರೆ ಅದು ಛತ್ರಪತಿ ಶಾಹು ಮಹಾರಾಜ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ನೀವು ಆಳವಾಗಿ ಅಧ್ಯಯನ ಮಾಡಬೇಕು, ಚೆನ್ನಾಗಿ ಓದ್ಕೋಬೇಕು, ಇತಿಹಾಸವನ್ನು ಓದಬೇಕು. ನೀವು ಜ್ಯೋತಿಬಾಯಿ ಫುಲೆ ಅವರು ಯಾವ ಸಮಾಜದವರು? ಜ್ಯೋತಿಬಾಯಿ ಫುಲೆ ಅವರು? ಸಾವಿತ್ರಿಬಾಯಿ ಫುಲೆ ಅವರು ಯಾವ ಸಮಾಜದವರು? ಇದನ್ನೆಲ್ಲ ನೀವು ಆಳವಾಗಿ ಯೋಚನೆ ಮಾಡಬೇಕು ಯುವಕರು. ಜೈ 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 ಶಿವಾಜಿ, ಜೈ 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 ಭವಾನಿ. ಛತ್ರಪತಿ ಶಿವಾಜಿ ಮಹಾರಾಜರು ಮುಸ್ಲಿಂ ವಿರೋಧಿ ಅಲ್ಲ. ಗಂಟಿಯಾಗಿ ಘಂಟಾ ಘೋಷವಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಛತ್ರಪತಿ ಶಿವಾಜಿ ಮಹಾರಾಜರು
ಯಾವ ಸಂದರ್ಭದಲ್ಲಿ ಅಫ್ಜಲ್ ಖಾನಿಗೆ ಭೇಟಿ ಆಗಂತ ಹೋಗೋ ಸಂದರ್ಭದಲ್ಲಿ ವಾಗನ ಕತೆ ನಾನು ಕಳೆದ ಬಾರಿ ಕೂಡ ಇಲ್ಲಿ ಹೇಳಿದ್ದೆ ನಿಮಗೆ. ರುಸ್ತುಮೆ ಜಮಾಲ್ ಅಂತ ಹೇಳಿ ಕೇಳಿದರೆ ಹೆಸರು, ನೀವೆಲ್ಲ ಹೆಣ್ಮಕ್ಳು ಕೇಳಿದರೆ ನಮ್ಮ, ನೀವು ಓದ್ಕೋಬೇಕು ಮೊದಲು, ನೀವು ಸರಿಯಾಗಿ ಓದಬೇಕು ಮೊದಲು. ರುಸ್ತುಮೆ ಜಮಾಲ್ ಅವನು ಮುಸಲ್ಮಾನ, ಅವನು ಛತ್ರಪತಿ ಶಿವಾಜಿ ಮಹಾರಾಜರ ಅಂಗರಕ್ಷಕ. ಅವನು ಮಾತನ್ನು ಹೇಳ್ತಾನೆ, ಅಫ್ಜಲ್ ಖಾನ್ ನಿಮಗೆ ಮೋಸ ಮಾಡ್ತಾನೆ, ನೀವು ಅವನು ಮೀಟಿಂಗ್ ಕರೆದಿದ್ದಾನೆ, ನೀವು ಹೋಗಬೇಡಿ, ನಿಮಗೆ ಮೋಸ ಮಾಡಿ ಕೊಲ್ತಾನೆ ಅಂತ ಹೇಳಿರ್ತಕ್ಕಂಥದ್ದು ರುಸ್ತುಮೆ ಜಮಾಲ್. ರುಸ್ತುಮೆ ಜಮಾಲು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಆಗಿನ ಕಾಲದಲ್ಲಿ ಒಂದು ಒಳ್ಳೆದಾದಂಥ ಕವಚವನ್ನ ಒಂದು ಕೊಟ್ಟಿರ್ತಕ್ಕಂಥದ್ದು ರುಸ್ತುಮೆ ಜಮಾಲ್. ಅದ್ರ ಜೊತೆಗೆ ಇನ್ಫಾರ್ಮೇಶನ್ ಕೂಡ ಅವನು ಹೇಳ್ತಾನೆ, ನಿಮಗೆ ಅಫ್ಜಲ್ ಖಾನ್ ಮೋಸದಿಂದ ಕೊಲ್ತಾನೆ, ನೀವು ಹುಷಾರಾಗಿರ್ಬೇಕಂತ ಹೇಳಿ. ವಾಗನಕ್ಕಂತಂದ್ರೆ ಹುಲಿ ಉಗರಗಳು, ವಿಶೇಷವಾಗಿ ಇವತ್ತು ಲಂಡನ್ ಇರ್ತಕ್ಕಂಥ ಗ್ಯಾಲರಿ ಇದೆ, ಅದು ವಿಶೇಷವಾಗಿ ಮಾಡಿರ್ತಕ್ಕಂಥ ವಾಗನಕ್ಕನ್ನ ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಕೊಡ್ತಾರೆ. ಅಲ್ಲಿ ಪ್ಲಾನ್ ಮಾಡಿದ್ದು ಯಾರು? ಕುಲಕರ್ಣಿ ಅಂತ ಹೇಳಿ. ಎಲ್ಲಿ? ಅಫ್ಜಲ್ ಖಾನ್ ಜೊತೆ ಐಡಿಯಾ ಕೊಟ್ಟಿರ್ತಕ್ಕಂಥದ್ದು ಯಾರು? ಹಿಂದೂ ಅವ. ಇಲ್ಲಿ ಯಾರು? ಇಲ್ಲಿ ಯಾರಿರೋದು? ಅದಕ್ಕೆ ನಮ್ಮನ್ನ ಕೇವಲ ದಾರಿ ತಪ್ಪಿಸ್ಲಿಕ್ಕೆ ಇವತ್ತಷ್ಟೇ ಅಲ್ಲ, ದೌಲತ್ ಖಾನ್, ಹೈದರ್ ಖಾನ್, ಎಷ್ಟೋ ಮುಸ್ಲಿಂ ಸಮಾಜದ ಯೋಧರು ಛತ್ರಪತಿ ಶಿವಾಜಿ ಮಹಾರಾಜರ 36 ಬಾಡಿಗಾರ್ಡ್ಗಳಲ್ಲಿ ಸುಮಾರು 13 ಪ್ರೈವೇಟ್ ಬಾಡಿಗಾರ್ಡ್ ಮುಸಲ್ಮಾನರಿದ್ರು. ತಮ್ಮ ಗಮನಕ್ಕಿರಲಿದ್ದ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಬಯಸ್ತೇನೆ ನಿಮಗೆ. ಇದನ್ನ ಯಾಕೆ ಇಲ್ಲಿ ಒತ್ತು ಹೇಳ್ತಾ ಇದೀವಿ ಅಂತಂದ್ರೆ, ನಮ್ಮ ಯುವ ಜನಾಂಗ ಸರಿಯಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ಇಡೀ ಭಾರತ ದೇಶದಲ್ಲಿ ಧರ್ಮವನ್ನು ಕಾಪಾಡಿದ್ರು ವಿನ ಹೊರತು ಯಾವುದೇ ಒಂದು ಧರ್ಮದಾಗಲಿ ರಿಲಿಜನ್ ವಿರುದ್ಧ ಇರಲಿಲ್ಲ. ಅದು ನಿಮ್ ಗಮನಕ್ಕೆ ಇರಬೇಕು. ನಮ್ಮ ದಿನ ಬೆಳಿಗ್ಗೆ ಆದ್ರೆ ಹಿಂದೂ ಸಾಮ್ರಾಟ್ ಅಂತ ಹೇಳ್ತಾರೆ, ಒಪ್ಕೊಂಡಿವಿ. ಅವ್ರ ಮನೆ ಫೋಟೋದವನು ಕೇಳ್ರಿ ಹೋಗಿ, ಛತ್ರಪತಿ ಶಿವಾಜಿ ಮಹಾರಾಜ್ ಇರ್ತಾವ ಫೋಟೋಗಳು? ಇರ್ತಾವ? ಸುಮ್ಮನೆ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಬಂದಾಗ ಬರೋದು, ಭಾಷಣ ಹೊಡೆದ್ಬಿಡೋದು, ಹೋಗ್ಬಿಡೋದೆ. ಅದಕ್ಕೆ ಜಾಗೃತರಾಗಬೇಕು, ಇತಿಹಾಸವನ್ನು ಓದ್ಕೋಬೇಕು ನೀವು. ಇವತ್ತು ಜ್ಯೋತಿಬಾಯಿ ಫುಲೆ ಅವರು ಇಲ್ಲ ಅಂತಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಇಲ್ಲ. ಇವತ್ತು ಜ್ಯೋತಿಬಾಯಿ ಫುಲೆ ಇಲ್ಲ ಅಂತಂದ್ರೆ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜ್ ಜಯಂತಿ ಇಲ್ಲ. ನಾವು ಅವ್ರ ಒಂದು ಬ್ಯಾನರ್ನ ಫೋಟೋನ ಹಾಕೋದಿಲ್ಲ. ಇವತ್ತು ಜ್ಯೋತಿಬಾಯಿ ಫುಲೆ ಅವ್ರು ಇಲ್ಲ ಅಂತಂದ್ರೆ ಛತ್ರಪತಿ ಶಿವಾಜಿ ಅವರು ಅಧ್ಯಯನ ಮಾಡಿರ್ತಕ್ಕಂಥದ್ದು ಇವತ್ತು ಇಡೀ ಭಾರತ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಇವತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ನಡೀತಾ ಇದ್ರೆ ಅದು ಸಿಂಹ ಪಾಲು ಜ್ಯೋತಿಬಾಯಿ ಫುಲೆ ಅವ್ರದ್ದು. ಅದಕ್ಕೆ ನಾವೆಲ್ಲರೂ ಜ್ಯೋತಿಬಾಯಿ ಫುಲೆ ಅವ್ರನ್ನ ಒಂದು ಮರಿಬಾರ್ದು ಅಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡಿಕೊಳ್ತೀನಿ. ಅದಕ್ಕೆ ಇತಿಹಾಸವನ್ನು ಸರಿ ಓದ್ಕೊಳ್ಳಿ. ನಮ್ಮ ಸಮಾಜದ ಮುಖಂಡರುಗಳು ನೀವು ಕೂಡ ಸರಿಯಾಗಿ ಇತಿಹಾಸವನ್ನು ಓದ್ಕೊಳ್ಳಿ. ಇತಿಹಾಸ ಏನೋ ಒಂದು ಹೇಳಿ ಸುಳ್ಳು ಹೇಳಿ ಜನರಿಗೆ ದಾರಿ ತಪ್ಪತಕ್ಕಂಥ ಕೆಲಸ ಆಗಬಾರ್ದು. ನೀವು ಯುವಕರಿದ್ದೀರಿ, ನೀವೊಂದು ವಿಶೇಷವಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಒಂದು ಪುಸ್ತಕ ಮಾಡ್ರಿ. ಯಾರ್ಯಾರ್ದು ಏನೇನು ಕಾಂಟ್ರಿಬ್ಯೂಷನ್ ಇದೆ ಅಲ್ಲ, ಸಣ್ಣದು ಮಾಡಿ, ಅಷ್ಟು ದೊಡ್ಡ ಪುಸ್ತಕ ಬೇಡ, ಸಿನಾಪ್ಸಿಸ್ ತರ ಮಾಡಿ. ಅಷ್ಟೆಲ್ಲ ಓದಕ್ ಆಗಲ್ಲ, ಯಾರಿಗೆ ಪೇಷನ್ಸ್ ಇಲ್ಲ. ಇವತ್ತಿನ ಹುಡುಗರಿಗೆ ಬಹಳ ಪೇಷನ್ಸ್ ಇಲ್ಲ ಅವರಿಗೆ. ಫೇಸ್ಬುಕ್ ಅದೆಷ್ಟು ಸಮಯ, ಫೇಸ್ಬುಕ್ ಮಿಸ್ ಮಾಡಂಗಿಲ್ಲ, ಇನ್ಸ್ಟಾಗ್ರಾಮ್ ಮಿಸ್ ಮಾಡಂಗಿಲ್ಲ, ರೀಲ್ ಮಿಸ್ ಮಾಡಂಗಿಲ್ಲ, ಗರ್ಲ್ ಫ್ರೆಂಡ್ ಮೆಸೇಜ್ ಮಿಸ್ ಮಾಡಂಗಿಲ್ಲ. ನಿಮ್ ಪರವಾಗಿ ಕರೆಕ್ಟ್ ಹೇಳಕತ್ತೀನಿ, ಸುಳ್ಳು ಹೇಳಕತ್ತೀನೋ? ಸುಳ್ಳೈತಾ? ನಿಮ್ ಮೊಬೈಲ್ ಕೊಡ್ರಿ, ಸ್ಕ್ರೀನ್ ಟೈಮ್ಗಳು ಗೊತ್ತಾಗ್ತಾವ. 6 ತಾಸು, 7 ತಾಸು, 8 ತಾಸು ನಿಮ್ ಸ್ಕ್ರೀನ್ ಟೈಮ್ಗಳು. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಂತಂದ್ರೆ, ಇವತ್ತು 2 ಜವಾಬ್ದಾರಿ ಇದೆ. ಒಂದು, ಇಲ್ಲಿ ಶಾಲೆ ಬಿಲ್ಡಿಂಗ್ ಆಗಬೇಕು. ಅಲ್ಲಿ 14,000 ಸ್ಕ್ವೇರ್ ಫೀಟ್ ತಗೊಂಡಿವಿ. ಅಲ್ಲಿ ಕೂಡ ಸುಮಾರು 2.5 ಕೋಟಿ ವೆಚ್ಚದ ಬಿಲ್ಡಿಂಗ್ ಆಗಬೇಕು. ಇಲ್ಲಿ 1 ಕೋಟಿ ರೂಪಾಯಿ ಬಿಲ್ಡಿಂಗ್ ಆಗಬೇಕು. ನಾನು ಈ ವೇದಿಕೆ ಮುಖಾಂತರ ಮಾತನ್ನು ಕೊಡ್ತೀನಿ. ಸಿಂಹ ಪಾಲು ನಾನು ಕೂಡ ದುಡ್ಡು ಹಾಕ್ತೀನಿ, ಇದಕ್ಕೆ ಅಭಿವೃದ್ಧಿಗೆ ಮಾಡ್ತೀನಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಗೆ ನೀಗೇನು ವಯಸ್ಸಾಗಿಲ್ಲ, ನಿನ್ನ ಮಗ ಹೇಳ್ತಾನೆ, ಅದನ್ನೇ ನಂಬಾಡ. ನೀನು ಮುಂದೆ ಕಲೆ ಬಿದ್ದು ಕಷ್ಟ ಬಿದ್ದು ಎಲ್ಲ ಒಂದು ಜಾಗ ಹುಡುಕು. ನಮ್ಮ ಇಡೀ ಉತ್ತರ ಕರ್ನಾಟಕದ ಭಾಗದ ಮರಾಠ ಸಮಾಜದ ಒಂದು ಇಂಜಿನಿಯರಿಂಗ್ ಕಾಲೇಜ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ನೀನ್ ಜವಾಬ್ದಾರಿ ತಗೋ. ಎಲ್ಲರೂ ಒಲಿಗೆ ಇಷ್ಟಂತ ದುಡ್ಡು ಹಾಕೋಣ, ಮನೆಗೆ ಇಷ್ಟಂತ ದುಡ್ಡು ಹಾಕೋಣ.
ಏನು ದೊಡ್ಡದಲ್ಲ, ನಮ್ಮ ಸಮಾಜದಾಗ ಐತೆ, ಈತಂದ ಐತೆ, ಹೆಂಗಿದ್ರೆ ಒಂದು 10 ಎಕರೆ ಬರೆದು ಕೊಡ್ತಾನೆ ನಮಗೆ. ಸೊ ದುಡ್ಡಿಂದೇನು ಹೆದರ್ತಕ್ಕಂಥದ್ದಿಲ್ಲ. ಛತ್ರಪತಿ ಶಿವಾಜಿ ಮಹಾರಾಜದ ವಂಶಸ್ಥರು ನಾವು. ಛತ್ರಪತಿ ಅಂತಂದ್ರೆ ಯಾರು ಬಡವರಿದ್ದಾರೆ ಅವ್ರಿಗೆ ಆಶ್ರಯ ಕೊಡ್ತಕ್ಕಂಥದ್ದು ಛತ್ರಪತಿ. ನಾವು ಬಡತನದಲ್ಲಿದ್ರೂ ಪರವಾಗಿಲ್ಲ, ಆದರೆ ಬೇರೆಯವರ ಕಷ್ಟ ಸುಖದಲ್ಲಿ ಭಾಗಿಯಾಗ್ತಕ್ಕಂಥದ್ದು ಇಡೀ ಭಾರತ ದೇಶದಲ್ಲಿ ಯಾವುದೇ ಸಮಾಜ ಇದ್ರೆ ಅದು ನಮ್ಮ ಹೆಮ್ಮೆಯ ಮರಾಠ ಸಮಾಜ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಅದಕ್ಕೆ ಇತಿಹಾಸವನ್ನು ಸರಿ ಓದ್ಕೊಳ್ಳಿ. ನನಗೆ ನಿಮ್ಮೆಲ್ಲರ ಸಹಕಾರ ಬೇಕು. ಕೇಳಿಸ್ಕೊಳ್ರ ಹುಡುಗರ, ಸಹಕಾರ ಅಂದ್ರೆ ಯಾವುದು ಓಟ್ ಅಲ್ಲ. ಈ ಒಂದು ಸಮಾಜನ ಬಲಿಷ್ಠವಾಗಿ ಕಟ್ಟಬೇಕಾಗಿದ್ರೆ ನಿಮ್ಮೆಲ್ಲರ ಜವಾಬ್ದಾರಿ, ಸಹಕಾರ, ಸಹನೆ ಇರಬೇಕು. ಅದಕ್ಕೆ ನೀವು ಕೂಡ ಜವಾಬ್ದಾರಿಯನ್ನು ತಗೋಬೇಕನ್ನೋದಕ್ಕೆ ಈ ಒಂದು ಮೀಟಿಂಗ್ ಏರ್ಪಾಡು ಮಾಡಿದ್ದೀವಿ. ಅದಕ್ಕಾಗಿ ಇವತ್ತು ನಮ್ಮ ಮೋರೆಯವರ ನೇತೃತ್ವದಲ್ಲಿ, ಅದರ ಜೊತೆಗೆ ಅವರೆಲ್ಲ ಮಂಡಳಿಯ ಸದಸ್ಯರ ನೇತೃತ್ವದಲ್ಲಿ ನಮ್ಮ ಈ ಒಂದು ಅಭಿವೃದ್ಧಿ ನಡೀತಾ ಇದೆ. ಇನ್ನ ಅಭಿವೃದ್ಧಿ ಅಂತಕ್ಕಂಥದ್ದು ನಿರಂತರವಾಗಿ ನಡೀತಾನೆ ಇರ್ತದೆ. ಅದಕ್ಕೆ ನಮ್ಮ ಕಾಲಾವಧಿಯಲ್ಲಿ ಪ್ರಾಮಾಣಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ಅಭಿವೃದ್ಧಿಯ ಕಾಣ್ತಾ ಇದ್ದೀವಿ. ಅದನ್ನ ಇನ್ನ ಮುಂದೆ ಓಡಿಸ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಪ್ರತಿಯೊಬ್ಬರು ಸಮಾಜದ ಮುಖಂಡರುಗಳು ತಾವೆಲ್ಲ ಇಲ್ಲಿ ಸೇರಿದಿರಿ. ನನ್ನ ವೈಯಕ್ತಿಕವಾಗಿ ನಿಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಇನ್ನ ಉತ್ತರವಾಗಿ ನಮ್ಮ ಸಮಾಜ ಬೆಳಿಬೇಕು. ಮೋರೆ ಸಾಹೇಬ್ರೆ, ನೀವು ಜವಾಬ್ದಾರಿ ತಗೊಳ್ಳಿ, ನಿಮ್ಮ ಜೊತೆಗೆ ನಾವು ಇದೀವಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ಸೇರಿರ್ತಕ್ಕಂಥ ಎಲ್ಲ ಸಮಾಜದ ಬಂಧುಗಳಿಗೆ ನಿಮ್ಮ ಪ್ರೀತಿ ವಿಶ್ವಾಸವನ್ನು ಕೋರುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬೋಲೋ ಛತ್ರಪತಿ ಶಿವಾಜಿ ಮಹಾರಾಜ್ ಕಿ.